ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ ವೀಕ್ಷಕ ಎಲ್ಲ ಶರಣು ಶರಣೆಯರಿಗೆ ಶರಣು ಶರಣಾರ್ಥಿಗಳು. ತಾವೆಲ್ಲ ಶರಣರು ಸತ್ಯ ಶರಣರ ಬೆಳಕಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳುವ ಸುಂದರವಾದ ಸಾರ್ಥಕ ಜೀವನವನ್ನು ಮಾಡುವ ಶ್ರೇಷ್ಠ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡುವಂತಹ ಸಾಧನೆಯನ್ನ ಒಬ್ಬ ಸಾಧಕರಾಗಿ ಶರಣರಾಗಿ ತಾವೆಲ್ಲರೂ ಕೂಡ ಮಾಡ್ತಾ ಇದ್ರಿ ಎನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ತಮ್ಮಲ್ಲಿ ನಾನು ಒಬ್ಬನಾಗಿ ಸತ್ಯ ಶರಣರ ನಿತ್ಯ ಸ್ವರೂಪಗಳೇನು, ಆ ಸತ್ಯ ಶರಣರ ಲಕ್ಷಣ ಏನು ಮತ್ತು ಸತ್ಯ ಶರಣರ ಉದ್ದೇಶಗಳು ಏನು ಎನ್ನುವಂತಹದ್ದು ಇಂದಿನ ಸಮಾಜದ ಪ್ರಸ್ತುತ ವಾತಾವರಣದಲ್ಲಿ ನಮ್ಮಂಥ ಯುವಕರಿಂದ ಹಿಡಿದು ಮುಂದಿನ ಚಿಕ್ಕ ಮಕ್ಕಳಿಗೆ, ಮುಂದಿನ ಪೀಳಿಗೆಯವರೆಗೂ ಕೂಡ ಈ ಒಂದು ವಿಷಯಗಳನ್ನು ಮುಟ್ಟಿಸುವಂತಹದ್ದು ಇಂತಹ ಮಾಧ್ಯಮದ ಮತ್ತು ಇಂದಿನ ಸಮಾಜದ ಪ್ರತಿಯೊಬ್ಬ ಸುಶಿಕ್ಷಿತ ನಾಗರಿಕನ, ಒಬ್ಬ ಶರಣನ ಒಂದು ಆದ್ಯ ಕರ್ತವ್ಯ ಆಗಿದೆ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿನೇ ಆ ದೃಷ್ಟಿಯಲ್ಲಿ ಇವತ್ತು ನಾವು ಏನೆಲ್ಲ 12ನೇ ಶತಮಾನದ ಅನುಭವ ಮಂಟಪದಿಂದ, ಜ್ಞಾನ ಸೂರ್ಯನಿಂದ ಜ್ಞಾನದ ಕಿರಣಗಳು ಬರುವಂತೆ ಇಡೀ ಒಂದು ಪರಂಜ್ಯೋತಿ ಪರಮಾತ್ಮ ಎನ್ನುವ ಜ್ಞಾನಸಾಗರ ಸೂರ್ಯನ ಪ್ರತಿ ರೂಪದಂತೆ ಒಬ್ಬೊಬ್ಬ ಶರಣನೂ ಕೂಡ ಜಗತ್ತಿನ ಅಂಧಕಾರವನ್ನ ಕಳೆಯುವ ಒಂದು ಕಿರಣಗಳಾಗಿ ಬಂದು ಜಗತ್ತಿಗೆ ಬೆಳಕನ್ನು ಕೊಟ್ಟು ಜಗತ್ತನ್ನ ಸಂಪೂರ್ಣವಾಗಿ ಸುಂದರಮಯವನ್ನಾಗಿ ಮಾಡಿ ಆ ಒಂದು ಸತ್ಯ ಶಿವನ ಬೆಳಕಿನಲ್ಲಿ ಇಡೀ ಜಗತ್ತು ಬದುಕುವನ್ನ ಕಟ್ಟಿಕೊಳ್ಳುವಂತಾಗಲಿ ಎನ್ನುವ ಮಹದಾಶಯದಿಂದ ಏನೆಲ್ಲ ಶರಣರು ತಮ್ಮ ಜೀವನವನ್ನು ಬಲಿದಾನ ಕೊಟ್ಟರು, ತಮ್ಮ ಜೀವನದ ಅನಿವಾರ್ಯ ರೂಪದಲ್ಲಿ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗದೆ, ಯಾವುದೋ ಒಂದು ವಿಧಿ ವಿಧಾನದಲ್ಲಿ ಅವರು ಎಲ್ಲೂ ಕೂಡ ತಮ್ಮನ್ನ ಕಾಂಪ್ರಮೈಸ್ ಮಾಡಿಕೊಳ್ಳದೆ, ಮಣಿಯದೆ ತಮ್ಮ ತತ್ವ ಸಿದ್ಧಾಂತಗಳನ್ನು ಜಗತ್ತಿಗೆ ತಲುಪಿಸುವ ಒಂದು ಶ್ರೇಷ್ಠ ಕಾರ್ಯವನ್ನ ನಿರರ್ಗಳವಾಗಿ, ನಿರಾತಂಕವಾಗಿ, ನಿರಹಂಕಾರಿಗಳಾಗಿ ಅವರು ಮಾಡಿರುವುದನ್ನು ನಾವೆಲ್ಲರೂ ಕೂಡ ಸ್ಮರಿಸುವ ಸೌಭಾಗ್ಯವಷ್ಟೇ ನಿಮ್ಮೆಲ್ಲರಿಗೂ ಉಳಿದಿರುವಂಥದ್ದು. ಹಾಗಾಗಿನೇ ಈ ದಿನದ ವಿಶೇಷ ಸಂಚಿಕೆಗಳು ಏನು ಆರಂಭ ಆಗುತ್ತೆ, ಇಲ್ಲಿ ಸತ್ಯ ಶರಣರ ನಿತ್ಯ ಲಕ್ಷಣಗಳು, ನಿತ್ಯ ಸ್ವರೂಪಗಳು ಏನು ಎನ್ನುವಂತಹದ್ದನ್ನ ಪ್ರತಿದಿನ ಒಂದೊಂದು ಲಕ್ಷಣಗಳ ಕುರಿತಾಗಿ ಅರ್ಥ ಮಾಡಿಕೊಳ್ತಾ ಹೋಗುವಂತಹ ಒಂದು ಚಿಂತನೆಯನ್ನ ನಾವು ನೀವೆಲ್ಲರೂ ಸೇರಿ ಮಾಡೋಣ. ಹಾಗಾದರೆ ಶರಣರ ಉದ್ದೇಶ ಏನಾಗಿತ್ತು ಅನ್ನುವಂಥದ್ದನ್ನ ಮೊದಲು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ಶರಣರ ಉದ್ದೇಶ ಏನು? ನಾವು ಶರಣರನ್ನ ಯಾವ ರೂಪದಲ್ಲಿ ನೋಡ್ತೇವೆ ಹಾಗೆ ಕಾಣಿಸಬಹುದು. ಶರಣರನ್ನ ಒಬ್ಬ ಸಮಾಜ ಸುಧಾರಕರಂತ ಕಂಡ್ರೆ ಸಮಾಜ ಸುಧಾರಕರು ಹೌದು. ಶರಣರನ್ನ ಒಬ್ಬ ಮಹಾತ್ಮರಂತ ಕಂಡರೆ ಶರಣರು ಒಬ್ಬ ಮಹಾತ್ಮನು ಹೌದು. ಶರಣನು ಒಬ್ಬ ಮಾರ್ಗದರ್ಶಕನಂತೆ ನೋಡಿದ್ರೆ ಶರಣರು ಮಾರ್ಗದರ್ಶಕರು ಹೌದು. ಶರಣರನ್ನ ಒಬ್ಬ ತಪಸ್ವಿಗಳಂತೆ ನೋಡಿದ್ರೆ ಶರಣರು ತಪಸ್ವಿಗಳು ಹೌದು. ಶರಣರನ್ನ ವೈರಾಗಿಗಳಂತೆ ನೋಡಿದರೆ ಶರಣರು ವೈರಾಗಿಗಳು ಹೌದು. ಶರಣರನ್ನ ತ್ಯಾಗ ಸ್ವರೂಪದಲ್ಲಿ ನೋಡಿದರೆ ಶರಣರು ತ್ಯಾಗಿಗಳು ಹೌದು. ಶರಣರನ್ನ ಪ್ರವೃತ್ತಿ ಸ್ವರೂಪದಲ್ಲಿ ನೋಡಿದರೆ ಶರಣರು ಪ್ರವೃತ್ತರು ಹೌದು. ಶರಣರನ್ನ ನಿವೃತ್ತ ಸ್ವರೂಪದಲ್ಲಿ ನೋಡಿದರೆ ಶರಣರು ನಿವೃತ್ತಿಗಳು ಹೌದು. ಹಾಗಾಗಿನೇ ಶರಣರ ಸ್ವರೂಪ, ಶರಣರ ಲಕ್ಷಣ ವಿಶ್ವ ವಿಶಾಲವಾಗಿರುವಂಥದ್ದು. ಸತ್ಯ ಅನ್ನುವಂಥದ್ದು ಸೂರ್ಯ ಹೇಗೆ ಇಡೀ ಜಗತ್ತನ್ನೇ ಬೆಳಗುವ, ತನ್ನ ಬೆಳಕಿನಿಂದ ಇಡೀ ಜಗತ್ತನ್ನು ಆವರಿಸಿಕೊಂಡು ಸಚೇತನವನ್ನ ಗೊಳಿಸುತ್ತಾನೆಯೋ ಹಾಗೆ ಒಬ್ಬೊಬ್ಬ ಶರಣರು ಸಹಿತ
ಅಷ್ಟು ಪ್ರಕಾಶಮಾನವಾಗಿ ವಿಶ್ವ ವಿಶಾಲ ದೃಷ್ಟಿಕೋನದ ಬೆಳಕನ್ನ ಚೆಲ್ಲಿ ಹೋಗಿರುವಂಥದ್ದು ನಿಜವಾದ ಶರಣರ ಸತ್ಯ ದೃಷ್ಟಿಯಲ್ಲಿ ನಾವು ನೋಡಿದಾಗ ಮಾತ್ರನೇ ಆ ಶರಣರ ಯಥಾರ್ಥ ಸ್ವರೂಪ ಮತ್ತು ಲಕ್ಷಣಗಳು ನಾವು ಅರ್ಥ ಮಾಡಿಕೊಂಡು ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ಕೆಲವೊಂದು ನಿಯಮಗಳನ್ನು ಆರಂಭ ಮಾಡಿ ಪ್ರತಿದಿನ ನಾವೆಲ್ಲರೂ ಕೂಡ ಆ ಶರಣರ ಒಂದೊಂದು ಸ್ವರೂಪಗಳನ್ನ ಅರಿಯುವ ಪ್ರಯತ್ನ ಮಾಡೋಣ. ಹಾಗಾದ್ರೆ ಇವತ್ತು ಮೊದಲನೆಯ ಸತ್ಯ ಸ್ವರೂಪ ಯಾವುದು, ಶರಣನ ಸ್ವರೂಪ ಏನು, ಶರಣನ ಲಕ್ಷಣ ಏನು ಅಂತಂದ್ರೆ ಇವತ್ತು ನಾವು ನೋಡೋಣ ಶರಣರು ನಿರಾಕಾರಿಗಳು. ಈ ಒಂದು ಸ್ವರೂಪ, ಈ ಒಂದು ಲಕ್ಷಣವನ್ನ ಇಟ್ಟುಕೊಂಡು ಇವತ್ತಿನ ಚಿಂತನೆಯನ್ನ ಮಾಡೋಣ. ಆದರೆ ಶರಣರು ನಿರಾಕಾರಿಗಳು ಅಂದ ತಕ್ಷಣನೇ ಇದು ಶರಣರು ಬೇರೆ, ನಾನು ಬೇರೆ, ಶರಣರಿಗಷ್ಟೇ ಸೀಮಿತ, ಇದು ನನಗಲ್ಲ ಅನ್ನುವಂಥದ್ದಲ್ಲ. ಶರಣ ಅಂದ್ರೆ, ಶರಣರು ಅಂದ್ರೆ ಅವರೂ ಬರ್ತಾರೆ. ಅದರಲ್ಲಿ ಸತ್ಯ ಸಾಧಕನಾಗಿದ್ರೆ, ನಾನು ಪ್ರಾಮಾಣಿಕವಾದಂತಹ ಒಬ್ಬ ನಿತ್ಯ ಸಂಶೋಧಕನೇ ಆಗಿದ್ರೆ, ನಿತ್ಯ ಸಾಧಕನೇ ಆಗಿದ್ರೆ ನನಗೂ ಕೂಡ ಅದು ಅಪ್ಲೈ ಆಗುತ್ತೆ ಎನ್ನುವಂತಹ ದೃಷ್ಟಿಕೋನದಲ್ಲಿ ನನ್ನನ್ನು ನಾನು ಆ ಸತ್ಯದ ದೃಷ್ಟಿಯಲ್ಲಿ ಆ ಒಬ್ಬ ಶರಣನ ಸತ್ಯ ಸಾಧಕನಂತೆ ನಾನು ಕೂಡ ಆ ಸಾಧನೆಯಲ್ಲಿ ಸಹಯೋಗ ಕೊಟ್ಟು ಇವತ್ತಿನ ಸಮಾಜಕ್ಕೆ ಬೇಕಾಗಿರುವಂತಹ, ಇವತ್ತಿನ ಸಮಾಜದಲ್ಲಿ ಅವರ ದೃಷ್ಟಿಕೋನವನ್ನ ಹೇಗೆ ನಾನು ಅರ್ಥ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಳ್ಳಬಹುದು ಎನ್ನುವ ಕ್ಲಾರಿಟಿ ನಮಗೆ ಸಿಗಬೇಕು ಅಂದ್ರೆ ಶರಣರ ಸ್ವರೂಪದಲ್ಲಿ ನಾವು ಇದ್ದು ಈ ಚಿಂತನೆಯಲ್ಲಿ ಮುಂದುವರೆದಾಗ ಮಾತ್ರ ನನಗೂ ಕೂಡ ಶರಣರ ಸತ್ಯ ದರ್ಶನ ಆಗಲಿಕ್ಕೆ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇವತ್ತು ನಾವು ನೋಡೋಣ ಶರಣರು ನಿರಾಕಾರಿಗಳು ಎನ್ನುವ ಒಂದು ಸ್ವರೂಪ. ಹೇಗೆ ಶರಣರು ನಿರಾಕಾರಿಗಳು? ನಿರಾಕಾರ ಅಂದ್ರೆ ಏನು? ಯಾವುದಕ್ಕೆ ನಿರಾಕಾರಿಗಳು ಅಂತ ಕರೀತಾರೆ? ಇದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ನಿರಾಕಾರ ಅಂತಂದ್ರೆ ಅದನ್ನು ವ್ಯಾಖ್ಯಾನ ಯಾರು ಬೇಕಾದರೂ ಹೇಗೆ ಬೇಕಾದರೂ ಮಾಡಬಹುದು. ಶಬ್ದಾರ್ಥ ಇದೆ, ಭಾವಾರ್ಥ ಇದೆ, ಯಥಾರ್ಥ ಇದೆ. ನೀವು ಡಿಕ್ಷನರಿ ತೆಗೆದು ನೋಡ್ಬಿಟ್ರೆ ನಿರಾಕಾರಿ ಅಂದ್ರೆ ಅದಕ್ಕೆ ಶಬ್ದಾರ್ಥ ಮಾತ್ರ ಹೇಳುತ್ತೆ. ಕೆಲವು ಕಡೆ ಒಂದಿಷ್ಟು ಯಾರದ್ದಾದ್ರೂ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಅವರವರ ಭಾವಾರ್ಥಗಳನ್ನು ಕೇಳಬಹುದು. ಆದ್ರೆ ಸತ್ಯ ಗೊತ್ತಾಗಬೇಕು ಅಂತಂದ್ರೆ ಯಥಾರ್ಥದಲ್ಲಿ ನಾವು ನೋಡ್ಬೇಕಾಗುತ್ತೆ. ಶರಣರ ಒಂದೊಂದು ಸ್ವರೂಪಗಳನ್ನ, ಒಂದೊಂದು ಲಕ್ಷಣಗಳನ್ನ ಯಥಾರ್ಥದಲ್ಲಿ ನಾವು ನೋಡಿದಾಗ ಮಾತ್ರನೇ ಆ ಒಂದು ಸತ್ಯ ನಮಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಆ ಸತ್ಯವನ್ನ ನಾವು ಅಳವಡಿಸಿಕೊಳ್ಳೋದಕ್ಕೆ ಸಾಧ್ಯ. ಆ ಸತ್ಯವನ್ನ ಜಗತ್ತಿನ ಮುಂದೆ ಪ್ರತ್ಯಕ್ಷ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಾಗಾಗಿ ಶರಣರು ನಿರಾಕಾರಿಗಳು ಅಂದ್ರೆ ಏನು? ನಿರಾಕಾರ ಅಂದ್ರೆ ನೋಡಿ, ಬ್ರಹ್ಮಾಂಡ ಅಂತ ನಾವು ಕರಿತೇವೆ. ಬ್ರಹ್ಮಾಂಡ ಅಂತಂದ್ರೆ ಇಲ್ಲಿ 3 ಶಕ್ತಿಗಳಿಂದ ಕೂಡಿರುವಂಥದ್ದು. ಯಾವುದು 3 ಶಕ್ತಿ ಅಂದ್ರೆ, ಒಂದು ನಿರಾಕಾರಿ ಶಕ್ತಿ, ಇನ್ನೊಂದು ಆಕಾರಿ ಶಕ್ತಿ, ಮತ್ತೊಂದು ಸಾಕಾರಿ ಶಕ್ತಿ. ನಿರಾಕಾರಿ ಶಕ್ತಿ, ಆಕಾರಿ ಶಕ್ತಿ, ಸಾಕಾರಿ ಶಕ್ತಿ. ಇದನ್ನೇ ಸ್ವಲ್ಪ ಅರ್ಥ ಮಾಡುವ ಸರಳ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಸ್ಥೂಲ ಶಕ್ತಿ, ಸೂಕ್ಷ್ಮ ಶಕ್ತಿ, ಸತ್ಯ ನಿರಾಕಾರ ಶಕ್ತಿ. ಇನ್ನೊಂದ್ಸರಿ ಹೇಳ್ತೀನಿ, ಸ್ಥೂಲ ಶಕ್ತಿ, ಸೂಕ್ಷ್ಮ ಶಕ್ತಿ, ನಿರಾಕಾರ ಶಕ್ತಿ. ಸ್ಥೂಲ ಶಕ್ತಿಯ ಬಗ್ಗೆ ನಾವು ನೋಡೋದಾದ್ರೆ, ಸ್ಥೂಲ ಅಂತಂದ್ರೇನು? ನಮಗೆಲ್ಲರಿಗೂ ಪರಿಚಿತವೇ ಇರುವ ಹಾಗೆ ಭೌತ. ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣಿಸುವಂಥದ್ದು, ವ್ಯಕ್ತವಾಗಿರುವಂಥದ್ದು. ಯಾವುದು ವ್ಯಕ್ತವಾಗಿರುವಂಥದ್ದು? ಯಾವುದು ಸ್ಥೂಲ ಇಲ್ಲಿ? ಹಾಗಾದ್ರೆ ಯಾವುದು ಸ್ಥೂಲ ಅಂದ್ರೆ ಏನು? ಪ್ರಕೃತಿ ಅಂತ ಕರಿತೇವೆ ನಾವು, ಪಂಚತತ್ವಗಳು ಅಂತ ಏನು ಕರಿತೇವೆ, ಬ್ರಹ್ಮಾಂಡದ ಸ್ವರೂಪ ಪ್ರತೀಕವಾಗಿರತಕ್ಕಂಥ ಪಿಂಡಾಂಡ ಅಂತ ಏನು ಕರಿತೇವೆ, ಇದು ಪ್ರಕೃತಿಯಿಂದ ಆಗಿರುವಂಥದ್ದು. ಇಲ್ಲಿ ಇರುವಂಥದ್ದೆಲ್ಲವೂ ಕೂಡ ಸ್ಥೂಲವಾಗಿರುವಂಥದ್ದು. ಯಾವುದು ಬರುತ್ತೆ ಅದರಲ್ಲಿ? ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ. ಪಂಚತತ್ವಗಳು ಅಂತಾನೆ ಕರಿತೀವಿ ಇದಕ್ಕೆ. ಇದಕ್ಕೆ ಸ್ಥೂಲ ತತ್ವಗಳು ಅಂತನೂ ಕರೀತಾರೆ. ಸ್ಥೂಲ ಅಂದ್ರೆ ಕಣ್ಣಿಗೆ ಕಾಣಿಸುವುದು. ಈಗ ಸೂಕ್ಷ್ಮ ಅಂದ್ರೆ ಏನು? ಸೂಕ್ಷ್ಮ ಅಂತಂದ್ರೆ
ಕಣ್ಣಿಗೆ ಕಾಣಿಸದೇ ಇದ್ರೂ ಕೂಡ ಆ ಒಂದು ಶಕ್ತಿಗಳನ್ನ ಒಬ್ಬ ವ್ಯಕ್ತಿಯ ಒಂದು ಅನುಭವಕ್ಕೆ ಬರುವಂಥದ್ದು ಮತ್ತು ಸೂಕ್ಷ್ಮ ಸಾಧನಗಳಿಂದ ಅದನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡುವಂತಹದ್ದು, ಅದಕ್ಕೆ ಸಾಧ್ಯ ಇರುವಂಥದ್ದು ಸೂಕ್ಷ್ಮ ದರ್ಶಕಗಳು ಅಂತ ಕರಿತೇವೆ, ಸೂಕ್ಷ್ಮ ಯಂತ್ರಗಳು ಅಂತ ಕರಿತೇವೆ. ಆ ಸೂಕ್ಷ್ಮ ಶಕ್ತಿಯು ಕೂಡ ಇಲ್ಲಿರುವಂಥದ್ದು. ಇನ್ನೊಂದು ನಿರಾಕಾರ ಶಕ್ತಿ. ನಿರಾಕಾರ ಅಂತಂದ್ರೆ ಬಹಳಷ್ಟು ಜನಗಳು ಏನ್ ತಿಳ್ಕೊಂಡು ಬಿಡ್ತಾರೆ, ಅದು ಏನೂ ಇಲ್ಲದೆ ಇರುವಂಥದ್ದು. ಏನೂ ಇಲ್ಲದೆ ಇರುವಂಥದ್ದಕ್ಕೆ ಮಾತಾಡೋ ಅವಶ್ಯಕತೆ ಏನಿರ್ತಾ ಇತ್ತು? ಇಲ್ಲದೇ ಇಲ್ಲ ಅಂತಂದ ಮೇಲೆ ಅದನ್ನ ಮಾತಾಡೋದೇನಿರ್ತಿತ್ತು, ಅದು ಯಾವ ರೂಪದಲ್ಲಿ ನಾವು ಮಾತಾಡ್ಲಿಕ್ಕೆ ಆಗ್ತಿತ್ತು? ಅದನ್ನ ನಿರಾಕಾರ ಅಂದ್ರೆ ನೀರಾಕಾರ ಅಂತ ಹೇಳ್ಬಿಡ್ತಾರೆ, ಅಥವಾ ಏನೂ ಆಕಾರನೇ ಇಲ್ಲದೆ ಇರುವಂತದ್ದು ಅಂತ ಹೇಳ್ಬಿಡ್ತಾರೆ. ಹಾಗಲ್ಲ ಅದರ ಅರ್ಥ. ನಿರಾಕಾರ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿರತಕ್ಕಂಥ ತನ್ನದೇ ಆದ ಒಂದು ಅಸ್ತಿತ್ವವಿದೆ, ತನ್ನದೇ ಆದಂಥ ವ್ಯಾಖ್ಯಾನ ಇದೆ, ತನ್ನದೇ ಆದಂಥ ಯಥಾರ್ಥ ಇದೆ. ಏನು ನಿರಾಕಾರ ಅಂದ್ರೆ, ಈಗ ಉದಾಹರಣೆಗೆ ಸೂಕ್ಷ್ಮಾಣು ಜೀವಿಗಳು ಅಥವಾ ಸೂಕ್ಷ್ಮಾಣು ಕಣಗಳು ಅಂತ ಏನು ಕರಿತೀವಿ ನಾವು, ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್ ಅಂತ ಕರಿತೀವಿ ನಾವು. ಅಣು ಬಾಂಬುಗಳಲ್ಲಿ ಅಥವಾ ಆ ಅಣುಗಳಲ್ಲಿ ಆಟಮ್ಸ್ ಅಂತ ಏನು ಕರಿತೀವಿ, ಆ ಆಟಮ್ಸ್ ಅಲ್ಲಿ ಬರುವಂಥದ್ದು ಸೂಕ್ಷ್ಮ ಅಣುಗಳು ಅಂತ ಕರಿತೀವಿ. ಅದರಲ್ಲಿ ಸ್ಥೂಲವಾಗಿದ್ರೆ, ದೊಡ್ಡದಾಗಿದ್ರೆ ಅದು ಸ್ಥೂಲ ಅಂತ ಕರಿತೀವಿ. ಅದು ಕಣ್ಣಿಗೆ ಕಾಣಿಸದೇ ಇರುವಷ್ಟು ಚಿಕ್ಕ ಸ್ವರೂಪದಲ್ಲಿ ಇದ್ರೆ ಅದಕ್ಕೆ ಸೂಕ್ಷ್ಮ ಅಣುಗಳು ಅಂತ ಕರಿತೀವಿ. ಅದರದ್ದೇ ಆದ ಸ್ವರೂಪದಲ್ಲಿ ಅದು ಇದೆ, ಅದನ್ನ ಸೂಕ್ಷ್ಮ ದರ್ಶಕದಿಂದ ನೋಡಬಹುದು. ಆದ್ರೆ ನಿರಾಕಾರ ಅಂದ್ರೆ ಬೇರೆ ಏನೂ ಅಲ್ಲ, ಆ ಸೂಕ್ಷ್ಮಕ್ಕಿಂತಲೂ ಅತಿ 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 ಸೂಕ್ಷ್ಮವಾಗಿರ್ತಕ್ಕಂಥ ಶಕ್ತಿ ಈ ಜಗತ್ತಿನಲ್ಲಿ ಇದೆ. ಯಾವುದು ಸ್ಥೂಲ ಕಣ್ಣುಗಳಿಂದ, ಸ್ಥೂಲ ಸಾಧನಗಳಿಂದ, ಸ್ಥೂಲ ಶಕ್ತಿಗಳಿಂದ ನೋಡಕ್ ಆಗೋದಿಲ್ವೋ ಅದನ್ನ ಸೂಕ್ಷ್ಮ ಶಕ್ತಿಗಳಿಂದ ಅಥವಾ ಸೂಕ್ಷ್ಮ ದರ್ಶಕಗಳಿಂದ ನೋಡ್ಲಿಕ್ಕೆ ಆಗ್ತಿತ್ತು ಅಂದ್ರೆ ಅದನ್ನ ಸೂಕ್ಷ್ಮ ಕಣಗಳು ಅಥವಾ ಸೂಕ್ಷ್ಮ ಶಕ್ತಿ ಅಂತ ಕರಿತೀವಿ. ಆದ್ರೆ ಯಾವ ಸ್ಥೂಲ ಮತ್ತು ಸೂಕ್ಷ್ಮ ದರ್ಶಕಗಳಿಂದಾಗಲಿ, ಸೂಕ್ಷ್ಮ ಸಾಧನಗಳಿಂದಾಗಲಿ ಅದನ್ನ ನೋಡಲಿಕ್ಕಾಗಲಿ ಅದು ಗೋಚರಿಸದೇ ಇತ್ತು ಅಂದ್ರೆ ಅದಕ್ಕೆ ಹೇಳಲಾಗುತ್ತೆ ನಿರಾಕಾರ ಅಂತ. ಅತಿ ಸೂಕ್ಷ್ಮ ಆಗಿರೋದಕ್ಕೆ ಏನಾದ್ರೂ ಒಂದು ಹೆಸರು ಕೊಡಬೇಕಲ್ಲ. ಸೂಕ್ಷ್ಮ ಅಂತೂ ಅಲ್ಲ, ಅದು ಸ್ಥೂಲನೂ ಅಲ್ಲ, ಆದ್ರೆ ಇದೆ ಅದು. ಅದಕ್ಕೆ ಏನಂದ್ರು ನಿರಾಕಾರ ಶಕ್ತಿ ಅಂತ ಕರೆದ್ರು. ಎಲ್ಲದೇ ಇರುವಂತದ್ದಕ್ಕೆ ಅದಕ್ಕೆ ಶಕ್ತಿ ಅಂತ ಯಾಕೆ ಕರಿಬೇಕಾಗಿತ್ತು? ಇದೆ, ಆದ್ರೆ ಅದು ನಮ್ಮ ಸ್ಥೂಲಕ್ಕಾಗಲಿ ಸೂಕ್ಷ್ಮಕ್ಕಾಗಲಿ ಎಟುಕುವಂಥದ್ದಲ್ಲ. ಅದು ನಿರಾಕಾರ ಶಕ್ತಿ, ಶಾಶ್ವತ ಶಕ್ತಿ, ಸತ್ಯ ಶಕ್ತಿ, ಚೇತನ ಶಕ್ತಿ. ಅದು ಅನಾದಿ ಶಕ್ತಿ ಅನ್ನುವಂಥದ್ದು ಏನು ಜಗತ್ತನ್ನ ಇವತ್ತು ಚೇತನವಾಗಿಟ್ಟಿದೆ, ಜಗತ್ತಿಗೆ ಬೆಳಕಾಗಿ ಚಾಲಕ ಶಕ್ತಿಯಾಗಿ ನಿಂತಿದೆ. ಯಾವ ರೀತಿ ಈ ಪಿಂಡಾಂಡದೊಳಗಡೆ, ಉದಾಹರಣೆಗೆ ಒಂದು ಶರೀರವನ್ನೇ ತೆಗೆದುಕೊಂಡ್ರೆ ಈ ಶರೀರದಲ್ಲೂ ಕೂಡ 3 ಶಕ್ತಿಗಳಿಂದನೇ ಕೆಲಸ ಮಾಡುವಂಥದ್ದು. ಯಾವುದು? ಪಂಚತತ್ವಗಳಿಂದ ಕೂಡಿದ ಈ ಸ್ಥೂಲ ಪ್ರಕೃತಿ ಎಂದಾದ ಸ್ಥೂಲ ಶರೀರ ಇದೆ. ಶರೀರದ ಒಳಗಡೆ ಇದ್ದು ಕಾಣಿಸದೇ ಇರುವಂತ ಕೆಲವೊಂದು ಇಂದ್ರಿಯಗಳು ಕೆಲಸ ಮಾಡ್ತಿದೆ. ಮನಸ್ಸು, ಬುದ್ಧಿ, ಸಂಸ್ಕಾರ ಅನ್ನುವಂಥದ್ದು. ಮನಬುದ್ಧಿ ಸಂಸ್ಕಾರಗಳಿದ್ರೂ ಸಹಿತವಾಗಿ ಅದು ಕಣ್ಣಿಗೆ ಕಾಣಿಸಿಲ್ಲ ಅಂದ್ರೂ ನಾವೆಲ್ಲರೂ ಒಪ್ಪುಕೊಂಡಿರುವಂಥದ್ದು. ನನಗೆ ಬುದ್ಧಿ ಇದೆ, ನನಗೆ ಮನಸ್ಸಿದೆ, ನನಗೆ ಸಂಸ್ಕಾರ ಇದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅನುಭವ ಮಾಡ್ತೇವೆ. ಬೇರೆಯವ್ರಿಗೆ ಹೇಳ್ತೀವಿ, ಏನ್ ಬುದ್ಧಿ ಇಲ್ವಾ ನಿನ್ಗೆ ಅಂತ ಕೇಳ್ತೀವಿ. ಆ ಮಕ್ಕಳ ಸಂಸ್ಕಾರನೇ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಯಾಕೋ ನನ್ನ ಮನಸ್ಸು ಬೇಜಾರಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ನಾವೆಲ್ಲರೂ ಕೂಡ ಬಳಸುವ ಪದಗಳೇ ಆಗಿದ್ರು ಕೂಡ ಅದು ಸೂಕ್ಷ್ಮವಾಗಿರೋದ್ರಿಂದ ಅದು ನಮಗೆ ಕಾಣಿಸ್ತಾ ಇಲ್ಲ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅದು ನೋವಾದ್ರೆ ನೋವಾಗಿದೆ ಅಂತ ಹೇಳ್ತೀವಿ, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ತೀವಿ. ಅದನ್ನು ಅನುಭವ ಮಾಡುವಷ್ಟು ಶಕ್ತಿ ನಮ್ಮ ಹತ್ರ ಇರುತ್ತೆ. ಕಾಮನ್ ಆಗಿ ಎಲ್ಲರಿಗೂ ಕೂಡ ಅದು ಇರುವಂಥದ್ದು. ಹಾಗಾಗಿ ಅದಕ್ಕೆ ಸೂಕ್ಷ್ಮ ಇಂದ್ರಿಯಗಳು ಅಂತ ಕರೀತಾರೆ. ಯಾವುದಕ್ಕೆ? ಮನಸ್ಸು, ಬುದ್ಧಿ, ಸಂಸ್ಕಾರ. ಸ್ಥೂಲವಾಗಿರೋದು ಈ ಪಂಚ ಜ್ಞಾನೇಂದ್ರಿಯಗಳೇನಿದೆ, ಕರ್ಮೇಂದ್ರಿಯಗಳೇನಿದೆ, ಇದಕ್ಕೆ ಸ್ಥೂಲ ಕರ್ಮೇಂದ್ರಿಯಗಳು ಅಂತ ಕರೀತಾರೆ, ಸ್ಥೂಲ ಜ್ಞಾನ ಇಂದ್ರಿಯಗಳು ಅಂತ ಕರೀತಾರೆ. ಯಾಕಂದ್ರೆ ಇದು ಪ್ರಕೃತಿಯಿಂದ ಆಗಿರುವಂಥದ್ದು. ಈ ಕಣ್ಣಾಗ್ಲಿ, ಕಿವಿ ಆಗ್ಲಿ, ಮೂಗಾಗ್ಲಿ, ಬಾಯಿ ಆಗ್ಲಿ, ಚರ್ಮ ಆಗ್ಲಿ ಅಥವಾ ಕರ್ಮೇಂದ್ರಿಯಗಳಾಗ್ಲಿ, ಇದು ಪ್ರಕೃತಿಯಿಂದ ಆಗಿರೋದಕ್ಕೆ ಸ್ಥೂಲ ಕರ್ಮ ಇಂದ್ರಿಯಗಳು ಅಥವಾ ಸ್ಥೂಲ ಜ್ಞಾನ ಇಂದ್ರಿಯಗಳು. ಆದ್ರೆ ಮನಸ್ಸು, ಬುದ್ಧಿ, ಸಂಸ್ಕಾರಕ್ಕೆ ಏನ್ ಹೇಳ್ತಾರೆ? ಸೂಕ್ಷ್ಮ ಇಂದ್ರಿಯಗಳು ಅಂತ ಕರೆದ್ರು. ಅದು ಸೂಕ್ಷ್ಮ ಶಕ್ತಿಯಿಂದ ಆಗಿರುವಂಥದ್ದು. ಆದ್ರೆ ಇನ್ನೊಂದಿದೆ ಒಳಗಡೆ. ಅದನ್ನ
ಇದೆ ಅಂತ ಗೊತ್ತಿದ್ರೂ ಕೂಡ ಅನುಭವ ಮಾಡೋಕ್ಕೂ ಎಲ್ರಿಗೂ ಆಗ್ತಾ ಇಲ್ಲ. ಅದರ ಬಗ್ಗೆ ಸ್ಪಷ್ಟವಾದಂಥ ಅರಿವು ಕೂಡ ಎಲ್ಲರಿಗೂ ಇರೋದಿಲ್ಲ. ಆದರೆ ಒಳಗಡೆ ಇದೆ. ಅದು ಯಾವುದು? ಅದೇ ಬೀಜ. ಒಂದು ವೃಕ್ಷ ಯಾವ ರೀತಿ ಹೊರಗಡೆ ಕಾಣಿಸ್ತಾ ಇದೆ ಅಂತಂದ್ರೆ ವೃಕ್ಷಕ್ಕೆ ಆಧಾರವಾಗಿರುವಂಥದ್ದು. ವೃಕ್ಷ ಹೇಗೆ ಹೊರಗಡೆ ಕಾಣಿಸ್ತಾ ಇದೆಯೋ ಹಾಗೆ ಈ ಶರೀರ ಎಲ್ರಿಗೂ ಕಾಣಿಸುತ್ತೆ. ಆದ್ರೆ ಆ ವೃಕ್ಷಕ್ಕೆ ಆಧಾರ ಯಾವುದು? ಬೇರುಗಳು. ಆ ಬೇರುಗಳೇ ಮನಸ್ಸು, ಬುದ್ಧಿ, ಸಂಸ್ಕಾರ ಎನ್ನುವ ಸೂಕ್ಷ್ಮ ಇಂದ್ರಿಯಗಳು ಒಳಗಡೆ ಕೆಲಸ ಮಾಡ್ತಾ ಇರೋದಕ್ಕೇನೆ ಹೊರಗಡೆ ಈ ಶರೀರ ನಿಂತಿರೋದು. ಆದ್ರೆ ಆ ಬೇರುಗಳು ಕೂಡ ಸ್ವತಂತ್ರ ಅಲ್ಲ. ಅದಕ್ಕೊಂದು ಬೀಜ ಬೇಕು. ಯಾವುದೇ ಒಂದು ವೃಕ್ಷಕ್ಕೆ ಬೇರು ಇದೆ, ಬೀಜನೂ ಇದೆ. ಆ ಬೀಜದಿಂದಲೇ ಬೇರು ಹೊಂಟಿರುವಂಥದ್ದು. ಹಾಗೆಯೇ ಈ ಶರೀರದಲ್ಲಿ ಸೂಕ್ಷ್ಮ ಇಂದ್ರಿಯಗಳು ಕೆಲಸ ಮಾಡುವಂಥದ್ದು ಆ ನಿರಾಕಾರ ಚೇತನ ಶಕ್ತಿಯ ಮುಖಾಂತರ. ಯಾವುದು ನಿರಾಕಾರ ಚೇತನ ಶಕ್ತಿ? ಅರಿತರೆ ಶರಣ, ಮರೆತರೆ ಮಾನವ ಅಂತ ಯಾವುದಕ್ಕೆ ಕರೆದ್ರು ಶರಣರು ಅಂತಂದ್ರೆ ಯಾವ ಸ್ಥೂಲ ಮತ್ತು ಸೂಕ್ಷ್ಮದ ಮಧ್ಯೆ ಇನ್ನೊಂದು ನಿರಾಕಾರ ಚೇತನ ಆತ್ಮ ಜ್ಯೋತಿ ಶಿವಸ್ವರೂಪ ಶಕ್ತಿ ಇದೆಯೋ ಆ ಶಿವಸ್ವರೂಪ ಶಕ್ತಿ ಆತ್ಮ ಜ್ಯೋತಿಯ ಪ್ರಜ್ಞೆಯನ್ನ ಜಾಗೃತಿ ಮಾಡಿಕೊಳ್ಳುವುದೇ ನಿಜವಾದ ಅರಿವು ಅನ್ನುವಂಥದ್ದನ್ನ ಶರಣರು ಕಂಡುಕೊಂಡಿದ್ರು. ಶರಣರ ಉದ್ದೇಶ ಅದೇ ಆಗಿತ್ತು. ಜಗತ್ತು ಯಾವ ಒಬ್ಬ ಪರಮಾತ್ಮನ ಹೆಸರಲ್ಲಿ ಬಡಿದಾಡ್ತಾ ಇತ್ತು, ಯಾವ ಒಬ್ಬ ಪರಮಾತ್ಮನನ್ನ ಹುಡುಕಾಡ್ತಾ ಇದ್ರು, ಆ ಪರಮಾತ್ಮನನ್ನ ಕೆಲವರು ಮಾತ್ರ ಮುಟ್ಟಲಿಕ್ಕೆ, ಪೂಜಿಸಲಿಕ್ಕೆ, ಆರಾಧಿಸಲಿಕ್ಕೆ, ಅನುಭವಿಸಲಿಕ್ಕೆ ಯೋಗ್ಯರು ಅಂತ ಒಂದು ಟೈಟಲ್ಗಳನ್ನ ಇಟ್ಟುಕೊಂಡು, ಇನ್ನು ಉಳಿದವರಿಗೆ ಭಗವಂತ ಅಂದ್ರೆ ಗಗನ ಕುಸುಮ, ಆ ಗರ್ಭ ಗುಡಿಯನ್ನ ಕೂಡ ಹತ್ತೋದಿರ್ಲಿ, ಅದರ ದರ್ಶನ ಮಾಡೋದಕ್ಕೂ ಕೂಡ ಅವರಿಗೆ ಯೋಗ್ಯರಿಲ್ಲ. ನೀವು ಆ ಕಟ್ಟೆಯನ್ನ ಮುಟ್ಟಿದ್ರು ಕೂಡ ತೊಳಿಬೇಕು ಅನ್ನುವಂತಹ ಪರಿಸ್ಥಿತಿಯ ವಾತಾವರಣ. ಅಂತಹ ಸಂದರ್ಭದಲ್ಲಿ ಪರಮಾತ್ಮನಿಗೂ ಮತ್ತು ಆತ್ಮನಿಗೂ ಅವಿನಾಭಾವ ಸಂಬಂಧ. ಇದು ನಿರಾಕಾರ ಸಂಬಂಧ, ಇದು ಚೇತನ ಸಂಬಂಧ, ಇದು ಅವಿನಾಶಿ ಸಂಬಂಧ, ಇದು ಅನಾಶಿ ಸಂಬಂಧ. ಆದರೆ ಯಾವ ಸತ್ಯ ಜ್ಞಾನ, ಯಾವ ಸತ್ಯ ಬೆಳಕು ಪರಮಾತ್ಮನನ್ನ ಮತ್ತು ನಮ್ಮಲ್ಲಿರುವ ಆತ್ಮಚೇತನ ಶಕ್ತಿಯನ್ನ ಒಂದು ಮಾಡಬೇಕಾಗಿತ್ತು, ಹತ್ರ ತರಬೇಕಾಗಿತ್ತು, ಪರಸ್ಪರ ಒಂದು ಅಂತ ಹೇಳಬೇಕಾಗಿತ್ತು. ಶಿವ ಸಂತಾನರು ನಾವೆಲ್ಲ ಆ ಪರಮಾತ್ಮನ ಸ್ವರೂಪರು ಅಂತ ಅರ್ಥ ಮಾಡಿಸಬೇಕಾಗಿತ್ತು. ಆದರೆ ಅವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಪರಮಾತ್ಮ ಅಂದ್ರೆ ಕೆಲವರ ಸ್ವತ್ತಾಗಿ ಇನ್ನುಳಿದವರಿಗೆ ಗಗನ ಕುಸುಮವಾಗಿ, ಪರಮಾತ್ಮ ಇಲ್ಲಿ ನೀವಿಲ್ಲಿ ಅನ್ನುವ ಆ ಅಂತರ ಏನಿತ್ತಲ್ಲ, ಆ ಅಂತರವನ್ನ ಎಲ್ಲವನ್ನ ಸರಿಸಿ ಆ ಗೋಡೆಗಳನ್ನ ಕೆಡವಿ ದೂರ ಮಾಡಿ ಆ ಎಲ್ಲರನ್ನ ಇಲ್ಲಿ ತಂದು ಪರಮಾತ್ಮನ ಸ್ವರೂಪರೇ ನೀವಾಗಿದಿರಿ, ಪರಮಾತ್ಮನ ಸಂತಾನರೇ ನೀವಾಗಿದಿರಿ, ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದಾಗಲಿ, ಪರಮಾತ್ಮನನ್ನ ಆರಾಧಿಸುವಂಥದ್ದಾಗಲಿ, ಪರಮಾತ್ಮನನ್ನ ಅನುಭವಿಸುವಂಥದ್ದಾಗಲಿ ನಿಮ್ಮ ಜನ್ಮಸಿದ್ಧ ಅಧಿಕಾರ ಅನ್ನುವಂತಹ ಸತ್ಯದ ಜ್ಞಾನವನ್ನ ಕೊಡುವುದು ಆ ಬಸವಣ್ಣನ ಉದ್ದೇಶವಾಗಿತ್ತು, ಶರಣರ ಉದ್ದೇಶವಾಗಿತ್ತು. ಆದರೆ ಈ ಉದ್ದೇಶ ಅಷ್ಟು ಸುಲಭ ಆಗಿರಲಿಲ್ಲ ಬಸವಣ್ಣನವರಿಗಾಗಲಿ ಶರಣರಿಗಾಗಲಿ. ಕಾರಣ, ಪರಮಾತ್ಮ ಅಂದ್ರನೇ ಗಗನ ಕುಸುಮ ಅಂತ ನೋಡುವಂಥವರು, ಭಗವಂತ ಅಂದ್ರನೇ ಎದುರುಕೊಳ್ಳುವಂಥವರು, ಪರಮಾತ್ಮನ ಬಗ್ಗೆ ಸಾಕಷ್ಟು ಭಯದಲ್ಲಿ ಇರುವಂಥವರು, ಭಗವಂತನ ಬಗ್ಗೆ ಇಲ್ಲ ಸಲ್ಲದ ಕಥೆಗಳನ್ನ ಕಟ್ಟಿ ಅವರನ್ನ ಪೂರ್ತಿ ದೂರದಿಂದ ದೂರ ತಳ್ಳುವ ಪ್ರಯತ್ನ ಸಾಕಷ್ಟು ಆಗಿರುವಂಥದ್ದು. ಅದರ ಮಧ್ಯೆ ಸಾಕಷ್ಟು ವಿಶಾಲವಾದಂಥ ದೊಡ್ಡ ದೊಡ್ಡ ಗೋಡೆಗಳು ನಿರ್ಮಾಣ ಆಗಿರುವಂಥದ್ದು. ಇದೆಲ್ಲವನ್ನ ನೋಡಿ ಒಂದೇ ಸಲಕ್ಕೆ ಶರಣರಿಗೆ ಎಲ್ಲಿಂದ ಕೆಲಸ ಆರಂಭ ಮಾಡ್ಬೇಕಿದನ್ನ, ಎಲ್ಲಿಂದ ಆರಂಭ ಮಾಡ್ಬೇಕಿದು? ಎಲ್ಲರೂ ಶಿವ ಸಂತಾನರೇ ಗೊತ್ತಿತ್ತು ಬಸವಣ್ಣನಿಗೆ, ಎಲ್ಲರೂ ಶಿವನ ಸ್ವರೂಪರೇ ಗೊತ್ತಿತ್ತು. ಪರಮಾತ್ಮನ ಮತ್ತು ಮಕ್ಕಳು ನಾವೆಲ್ಲರೂ, ಪರಮಾತ್ಮನ ಸ್ವರೂಪರೇ ನಾವೆಲ್ಲರೂ, ಆತ್ಮ ಜ್ಯೋತಿಗಳೇ ನಾವಾಗಿದ್ದೇವೆ, ಅನಾದಿ ಚೇತನ ಶಕ್ತಿಗಳೇ ನಾವಾಗಿದ್ದೀವಿ. ಇಂತಹ ಅಂತಃಸತ್ವ ಎಲ್ಲರಲ್ಲಿಯೂ ಇದೆ. ಆದರೆ ಈ ಒಂದು ಸತ್ಯವನ್ನ ಅರ್ಥ ಮಾಡಿಸುವುದು ಹೇಗೆ, ಯಾವ ಕಡೆಯಿಂದ ಇದು ಅರ್ಥ ಮಾಡಿಸಿದ್ರೆ ಇವರಿಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಶರಣರಿಗೆ ಒಂದು ಸವಾಲಾಗಿತ್ತು. ಹಾಗಾಗಿ ಈ ಉದ್ದೇಶವನ್ನ ಅರ್ಥ ಮಾಡಿಕೊಳ್ಬೇಕು ಅಂತಂದ್ರೆ ಇವರಿಗೆ ಮೊದಲು ಏನು ಬೇಕಾಗತ್ತೆ? ಏನು ಬೇಕು? ಎಲ್ಲರಿಗೂ ಒಂದು ದಿನಕ್ಕೆ ಅರ್ಥ ಆಗೋದಲ್ಲ ಇದು.
ಒಂದು ಕ್ಷಣದಲ್ಲಿ ಯಾರೋ ಬಸವಣ್ಣ ಹೇಳ್ಬಿಟ್ಟ ಅಂತಂದ ತಕ್ಷಣ ನಂಬಿ ಬಿಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಅವ್ರು ಯಾರು ಇಲ್ಲ. ನಾನು ಹೇಳಿದ್ರು ಕೂಡ ಸ್ವತಃ ಸತ್ಯನೇ ಇದ್ರೂ ಕೂಡ ಇದನ್ನ ಅರ್ಥ ಮಾಡಿಕೊಳ್ಳುವ ತಾಕತ್ತು ಕೂಡ ಅವರಿಗಿಲ್ಲ. ಹಾಗಾಗಿ ಇದಕ್ಕೆ ಒಂದು ರೂಪ ಕೊಟ್ಟರು ಬಸವಣ್ಣನವರು. ಒಂದು ಅನುಭವ ಮಂಟಪವನ್ನ ರೆಡಿ ಮಾಡಿದರು. ಅನುಭವ ಮಂಟಪವನ್ನ ರೆಡಿ ಮಾಡಿ ಸತ್ಸಂಗದಲ್ಲಿ ತರಬೇಕು ಇವರನ್ನ. ಯಾಕಂದ್ರೆ ಇವರು ಮೊದಲು ಸತ್ಯ ಸ್ವರೂಪ ಪರಮಾತ್ಮನ ಸಂತಾನ, ಪರಮಾತ್ಮನ ಸ್ವರೂಪ ನಾನು ಅಂತ ಒಪ್ಪಬೇಕು ಅಂದ್ರೆ ನಾನು ಆತ್ಮಸ್ವರೂಪ, ನಾನು ನಿರಾಕಾರಿ ಸ್ವರೂಪ ಅಂತ ಒಪ್ಪಬೇಕಾಗಿತ್ತು. ನಾನು ನಿರಾಕಾರಿ ಸ್ವರೂಪ ಅಂತ ಒಪ್ಪಬೇಕಾಗಿತ್ತು ಅಂತಂದ್ರೆ ಅವರೆಲ್ಲರೂ ಸತ್ಸಂಗದಲ್ಲಿ ಬರಬೇಕಾಗಿತ್ತು. ಅವರೆಲ್ಲರೂ ಸತ್ಸಂಗದಲ್ಲಿ ಬರಬೇಕು ಅಂದ್ರೆ ಅವರೆಲ್ಲರೂ ಸಮಾನರಾಗಬೇಕಾಗಿತ್ತು. ಅವರೆಲ್ಲರೂ ಸಮಾನ ಆಗಬೇಕಾಗಿತ್ತು ಅಂತಂದ್ರೆ ಅವರಿಗೆ ಶಿಕ್ಷಣ ಬೇಕಾಗಿತ್ತು. ಅವರಿಗೆ ಶಿಕ್ಷಣ ಸಿಗಬೇಕು ಅಂದ್ರೆ ಅವರಿಗೆ ಒಂದಿಷ್ಟು ನಿರ್ಭಯ ಬೇಕಾಗಿತ್ತು, ಭಯ ಇತ್ತು ಅವರಿಗೆ. ಯಾಕಂದ್ರೆ ಶಿಕ್ಷಣ ನಮ್ಮಂಥವ್ರಿಗಲ್ಲ. ಅದನ್ನೆಲ್ಲ ಓದ್ತಾ ಕೂತ್ಕೊಂಡ್ರೆ ನಮ್ಮ ಜೀವನ ಕಟ್ಟಿಕೊಳ್ಳೋದು ಹೇಗೆ ಅನ್ನುವಂಥ ಸಾಕಷ್ಟು ಭಯದಲ್ಲಿ ಅವರಿದ್ರು. ಆ ಒಂದು ಭಯಗಳನ್ನ ಹೋಗಲಾಡಿಸಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಸಾಕಷ್ಟು ಮೌಢ್ಯಗಳು ಕೆಲಸ ಮಾಡ್ತಾ ಇದ್ವು. ಆ ಮೌಢ್ಯಗಳನ್ನ ಬಿಡಿಸಬೇಕಾಗಿತ್ತು. ಆ ಮೌಢ್ಯಗಳನ್ನ ಬಿಡಿಸಬೇಕು ಅಂದ್ರೆ ಅಷ್ಟೊತ್ತಿಗಾಗಲೇ ಸಂಪ್ರದಾಯಗಳು ಗಟ್ಟಿಯಾಗಿ ಬೇರನ್ನ ಹೂರಿಬಿಟ್ಟಿದ್ದು. ಆ ಸಂಪ್ರದಾಯಗಳನ್ನ ಅರ್ಥ ಮಾಡಿಸಬೇಕು ಅಂತಂದ್ರೆ ಬೇರೆ ದಾರಿ ಇರಲಿಲ್ಲ ಶರಣರಿಗೆ. ವಚನಗಳು ಎನ್ನುವ ಅಸ್ತ್ರಗಳಿಂದ ಆ ಸಂಪ್ರದಾಯಗಳ ಬಗ್ಗೆ ತಿಳುವಳಿಕೆ ಕೊಟ್ಟರು. ಆ ಸಂಪ್ರದಾಯಗಳಿಂದ ಭಯಮುಕ್ತರನ್ನಾಗಿ ಮಾಡಿದ್ರು. ಆ ಭಯದಿಂದ ಮುಕ್ತರಾದವರೆಲ್ಲರೂ ಕೂಡ ಸ್ವತಂತ್ರರಾದರು. ಸ್ವತಂತ್ರರಾದವರೆಲ್ಲ ಶಿಕ್ಷಣವನ್ನ ಪಡೆದುಕೊಂಡರು. ಶಿಕ್ಷಣ ಪಡ್ಕೊಂಡವರೆಲ್ಲ ಸಮಾನತೆಯಲ್ಲಿ ಬಂದರು. ಸಮಾನತೆಯಲ್ಲಿ ಬಂದವರೆಲ್ಲ ಸತ್ಸಂಗದಲ್ಲಿ ಬಂದರು. ಸತ್ಸಂಗದಲ್ಲಿ ಬಂದ ಮೇಲೆ ಅವರೆಲ್ಲರೂ ತಿಳ್ಕೊಂಡ್ರು, ನಾವೆಲ್ಲರೂ ಶರಣರು, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ, ನಾವೆಲ್ಲರೂ ಆತ್ಮಸ್ವರೂಪರು, ನಮ್ಮ ತಂದೆ ಪರಮಾತ್ಮ, ನಾನೂ ನಿರಾಕಾರ, ಪರಮಾತ್ಮನೂ ನಿರಾಕಾರ, ನಾನೂ ಚೇತನ, ಪರಮಾತ್ಮನೂ ಚೇತನ, ನಾನೂ ಜ್ಯೋತಿ, ನನ್ನ ತಂದೆ ಪರಮ ಜ್ಯೋತಿ, ನಾವೆಲ್ಲರೂ ಸತ್ಯ ಶುದ್ಧ ಶರಣರು, ನಾವೆಲ್ಲರೂ ಕೂಡ ಇಡೀ ವಿಶ್ವದಾದ್ಯಂತ ಒಂದೇ ಏಕದೇವ ಉಪಾಸನೆ, ದೇವ ಆರಾಧನೆ, ಒಬ್ಬ ಪರಮಾತ್ಮನ ಸಂತಾನ, ವಸುದೈವ ಕುಟುಂಬ. ಈ ಸತ್ಯವನ್ನು ಅರ್ಥ ಮಾಡಿಸುವುದೇ ನಮ್ಮ ಜೀವನದ ಗುರಿ ಅಂತ ಅರ್ಥ ಮಾಡಿಕೊಂಡು ಅವತ್ತು ಇದಕ್ಕೆ ಬೇರೆ ದಾರಿನೇ ಇಲ್ಲ. ವಚನಗಳು ಎನ್ನುವ ಅಸ್ತ್ರಗಳಿಂದ ಇದನ್ನ ಬೇರು ಮಟ್ಟದಿಂದ ಕಿತ್ತಲಿಕ್ಕೆ ಸಾಧ್ಯ. ಯಾಕಂದ್ರೆ ಇಡೀ ವ್ಯವಸ್ಥೆ ಕೆಟ್ಟು ಹೋಗಿರುವಂಥದ್ದು. ಇಡೀ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತಂದ್ರೆ ಮತ್ತೆ